ರಾಜಕೀಯದ ಪಡಸಾಲೆಯಲ್ಲಿ ನಾನಾ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ಬೇರೆ ಪಕ್ಷದಲ್ಲಿರುವಂಥ ಶತ್ರುಗಳಿಗಿಂತ ಅವರದ್ದೇ ಪಕ್ಷದಲ್ಲಿ ಶತ್ರುಗಳು ಜಾಸ್ತಿ ಜನ ಇದ್ದಾರೆ ಅನ್ನೋ ಚರ್ಚೆಗಳು ರಾಜಕೀಯದಲ್ಲಿ ಆಗ್ತಾ ಇರೋದು. ಯಾವುದೇ ರೀತಿಯಾದಂಥ ಸಂಕಷ್ಟಗಳು ಅವ್ರಿಗೆ ಎದುರಾಗಬಾರ್ದು, ಅವರ ಸುತ್ತಲೂ ಇರುವಂಥ ನೆಗೆಟಿವ್ ಅನ್ನೋದೇನಿದೆ ಅದು ಎಲ್ಲವೂ ಕೂಡ ನಾಶ ಆಗಬೇಕು ಅನ್ನೋ ರೀತಿಯಲ್ಲಿ ಈ ಒಂದು ಹೋಮವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಚರ್ಚೆ ಆಗ್ತದೆ. ಖ್ಯಾತ ಜ್ಯೋತಿಷಿಗಳಾಗಿರುವಂಥ ದೇವದತ್ತ ಶರ್ಮಾ ಗುರುಜಿಗಳು ಸಂಪರ್ಕದಲ್ಲಿದ್ದಾರೆ. ಗುರುಜಿಗಳೇ ನಮಸ್ಕಾರ. ನಮಸ್ತೆ ಗುರುಜಿ, ಈಗ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಈಗ ಈ ಶತ್ರು ಸಂಹಾರ ಅಂತ ಹೇಳ್ತಾರೆ, ಅಥವಾ ಇನ್ನೊಂದು ಅಂತ ಹೇಳ್ತಾರೆ. ಆದರೆ ಇದಕ್ಕೆ ಯಾವ ಕಾರಣಕ್ಕೋಸ್ಕರ ಈ ಒಂದು ಪ್ರತ್ಯಂಗಿರ ಹೋಮವನ್ನು ಮಾಡ್ತಾರೆ ತಿಳಿಸ್ಕೊಡ್ಬೋದಾ ನಮ್ಮ ವೀಕ್ಷಕರಿಗೆ? ಈ ಪ್ರತ್ಯಂಗಿರ ಅನ್ನತಕ್ಕಂಥದ್ದೇ ಸಾಮಾನ್ಯವಾಗಿ ಶತ್ರುನಾಶಕ್ಕೆ, ಯಾವುದೇ ರೂಪದಲ್ಲಿ ಇರತಕ್ಕಂತಹ ಶತ್ರುಗಳು ಅಂದ್ರೆ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಅಥವಾ ಕಾಣಿಸ್ತೆ ಅಗೋಚರವಾಗಿರತಕ್ಕಂತಹ ಶತ್ರುಗಳಿಂದ ಏನಾದರೂ ನಮ್ಮ ಪ್ರಗತಿಗೆ ಅಥವಾ ನಮ್ಮ ಅಭಿವೃದ್ಧಿಗೆ ಅಡೆತಡೆಗಳು ಬರ್ತಾ ಇದ್ರೆ ಅಂತಹ ಸಮಯದಲ್ಲಿ ಶತ್ರು ನಿಗ್ರಹವನ್ನ ಮಾಡುವುದಕ್ಕೆ, ಶತ್ರು ನಾಶವನ್ನ ಮಾಡುವುದಕ್ಕೆ, ಶತ್ರುಗಳಿಂದ ರಕ್ಷಣೆಯನ್ನ ಪಡೆದುಕೊಳ್ಳುವುದಕ್ಕೋಸ್ಕರ ಹಲವು ದೇವತಾ ಉಪಾಸನೆಗಳನ್ನ ಹೇಳಿದ್ದಾರೆ. ಅದರಲ್ಲಿ ಈ ಶಕ್ತಿ ದೇವತೆಯ ಉಪಾಸನೆಯಲ್ಲಿ ಅಗ್ರಗಣ್ಯವಾಗಿರತಕ್ಕಂಥದ್ದು ಶತ್ರುನಾಶಕ್ಕೆ ಪ್ರತ್ಯಂಗಿರ ದೇವಿಯ ಒಂದು ಆರಾಧನೆ ಅಂತ ಹೇಳಿ. ಪ್ರತ್ಯಂಗಿರ ದೇವಿಯ ಒಂದು ಪೂಜೆ ಅಥವಾ ಹೋಮವನ್ನ ಅಥವಾ ಪ್ರತ್ಯಂಗಿರ ದೇವಿಯ ಒಂದು ಉಪಾಸನೆಯನ್ನ ಮಾಡುವುದರಿಂದ ಎಂತಹ ಪ್ರಬಲ ಶತ್ರುಗಳಿದ್ದರೂ ಕೂಡ ಅವರನ್ನ ನಿಗ್ರಹವನ್ನ ಮಾಡಬಹುದು ಅನ್ನತಕ್ಕಂಥದ್ದನ್ನ ತಂತ್ರಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಈ ಉಗ್ರ ಸ್ವರೂಪದಲ್ಲಿ ಪ್ರತ್ಯಂಗಿರ ದೇವಿಯನ್ನ ನಾವು ಆರಾಧಿಸುವುದರಿಂದ, ಅಂದ್ರೆ ಆರಾಧಿಸ್ತಕ್ಕಂಥ ಹೇಗೆ ಪೂಜೆ ಮಾಡಬೇಕಾ ಅಥವಾ ಹೋಮ ಮಾಡಬೇಕಾ, ಹೋಮ ಮಾಡಿದ್ರೆ ಏನು ಮೆಣಸಿಕಾಯಲ್ಲಿ ಮಾಡಬೇಕಾ, ತುಪ್ಪದಲ್ಲಿ ಮಾಡಬೇಕಾ, ಇಂತಹದ್ದೆಲ್ಲ ಸಂಶಯಗಳು ಬರುತ್ತೆ. ಅದಕ್ಕೆ ನಿರ್ದಿಷ್ಟವಾಗಿ ನಮ್ಮ ಯಾವ್ದು ಕಾಮನೆಗಳು ಅಂತೇಳಿ ಇರುತ್ತೆ. ರಾಜ್ಯಾಧಿಕಾರ ಪ್ರಾಪ್ತಿ ಆಗಬೇಕಾದರೆ ಪ್ರತ್ಯಂಗಿರ ದೇವಿಯನ್ನ ಯಾವ ರೂಪದಲ್ಲಿ ಆರಾಧಿಸಬೇಕು, ಶತ್ರು ನಾಶ ವ್ಯಾಪಾರದ ಕಾರಣ ಆದ್ರೆ ಯಾವುದು, ರಾಜ್ಯಾಧಿಕಾರ ಅಥವಾ ರಾಜಕೀಯ ಕಾರಣಗಳಾದ್ರೆ ಪ್ರತ್ಯಂಗಿರ ದೇವಿಯನ್ನ ಯಾವ ರೀತಿ ಆರಾಧನೆಯನ್ನ ಮಾಡಬೇಕು, ಅಥವಾ ಹಲವು ವಿಧವಾದಂತಹ ಸಮಸ್ಯೆಗಳೇ ಅಂದ್ರೆ ಆಯಾ ಕಾಮನೆಗಳಿಗೆ ಸರಿಯಾಗಿ ಪ್ರತ್ಯಂಗಿರ ದೇವಿಯನ್ನ ನಾವು ಆರಾಧಿಸುವುದರಿಂದ ಶತ್ರುಗಳಿಂದ ನಾವು ರಕ್ಷಣೆಯನ್ನ ಮಾಡಬಹುದು, ಪಡೆದುಕೊಳ್ಳಬಹುದು, ಜೊತೆಯಲ್ಲಿ ಶತ್ರು ನಿಗ್ರಹವನ್ನು ಕೂಡ ಮಾಡುವುದಕ್ಕೆ ಸಾಧ್ಯ. ಅದರಿಂದ ಈ ಪ್ರತ್ಯಂಗಿರ ದೇವಿಯ ಒಂದು ಉಪಾಸನೆ ಅನ್ನತಕ್ಕಂಥದ್ದು ಶೀಘ್ರದಲ್ಲಿ ಫಲವನ್ನು ಕೊಡುತ್ತೆ ಅಂತ ಹೇಳಿ ಅನೇಕ ಪ್ರತಿಷ್ಠಿತ ವ್ಯಕ್ತಿಗಳೆಲ್ಲರೂ ಕೂಡ ಈ ಆಧುನಿಕ ಯುಗದಲ್ಲಿಯೂ ಕೂಡ ಪ್ರತ್ಯಂಗಿರ ದೇವಿಯ ಆರಾಧನೆಯನ್ನ ಮಾಡಿ ಫಲವನ್ನ ಪಡೆದುಕೊಳ್ತಾ ಇರತಕ್ಕಂಥದ್ದನ್ನ ನಾವು ನೋಡಬಹುದು. ಓಕೆ ಗುರುಜಿ, ಈಗ ಇದಕ್ಕೆ ಒಂದಷ್ಟು ವ್ರತ ಮಾಡಬೇಕು, ಒಂದಷ್ಟು ಮಡಿ ಮೈಲ್ಗೆ ಅಂತ ಇರಬೇಕು, ಈ ಥರದ್ದೇನಾದರೂ ಇಲ್ಲಿ ಪಾಲನೆ ಮಾಡಬೇಕಾ? ಯಾವುದೇ ಒಂದು ನಿರ್ದಿಷ್ಟವಾದಂತಹ ಪೂಜೆಯನ್ನ ಮಾಡಬೇಕಾದ್ರೆ ಅದಕ್ಕೆ ನಿಯಮಗಳು ಇರುತ್ತೆ. ಆ ನಿಯಮಗಳನ್ನ ನಾವು ಆಚಾರ ವಿಚಾರದ ರೂಪದಲ್ಲಿ ಪಾಲಿಸಿದ ಮಾತ್ರ ಅದು ಫಲವನ್ನು ಕೊಡುವುದಕ್ಕೆ ಸಾಧ್ಯ. ಯಾಕೆಂದ್ರೆ ನಮಗೆ ಅದರ ಫಲ ಬೇಕು ಅಂದ್ರೆ ನಾವು ಅದಕ್ಕೆ ಸರಿಯಾಗಿ ನಡೆದುಕೊಳ್ಳಬೇಕಾಗುತ್ತೆ. ನಾವು ಉಗ್ರ ಸ್ವರೂಪದಲ್ಲಿ ಆರಾಧನೆಯನ್ನ ಮಾಡಿದರೆ ಅದಕ್ಕೆ ಸರಿಯಾಗಿ ಅಂದ್ರೆ ಕಟ್ಟುನಿಟ್ಟಿನಲ್ಲಿ ನಾವು ಇರಬೇಕಾಗುತ್ತೆ. ಅದಕ್ಕೆ ನಿರ್ದಿಷ್ಟವಾದ ದಿವಸಗಳ 48 ದಿವಸ, ಒಂದು ಮಂಡಲ ಇರಬಹುದು, 12 ದಿವಸ ಇರಬಹುದು, 9 ದಿವಸ ಇರಬಹುದು, ಒಂದು ವಾರ ಇರಬಹುದು. ಹೀಗೆ ನಿರ್ದಿಷ್ಟ ಒಂದೊಂದು ದೇವಿ ಆರಾಧನೆಗೆ ಒಂದೊಂದು ರೂಪವಾದ, ಕೆಲವೊಂದು ದೇವಿ ಆರಾಧನೆಯಲ್ಲಿ ಮಾಂಸಾಹಾರವನ್ನ ತ್ಯಜಿಸಬೇಕಾಗುತ್ತೆ, ಮದ್ಯಪಾನವನ್ನ ಮಾಡಬಾರದು, ಅದು ಬ್ರಹ್ಮಚರ್ಯವನ್ನ ಆಚರಿಸಬೇಕಾಗುತ್ತೆ, ಭೂಮಿ ಶಯನ ಅಂದ್ರೆ ಭೂಮಿಯಲ್ಲೇ ಮಲಗಬೇಕಾಗುತ್ತೆ, ಅಂದ್ರೆ ಹಾಸಿಗೆ ಮೇಲೆ ಮಲಗಬಾರದು. ಹೀಗೆ ನಿರ್ದಿಷ್ಟವಾದಂತಹ ನಿಯಮಗಳನ್ನ ನಾವು ಪಾಲನೆಯನ್ನ ಮಾಡಬೇಕು. ಈ ಪ್ರತ್ಯಂಗರ ದೇವಿಯ ಒಂದು ಉಪಾಸನೆ ಅಂತಾನೆ ನಾವು ತೆಗೆದುಕೊಂಡಾಗ ಇದು ನರಸಿಂಹ ರೂಪ. ನರಸಿಂಹ ಹೇಗೆ ಪುರುಷ ರೂಪವೋ ಅದೇ ರೀತಿ ನಾರಸಿಂಹಿ ಅಂದ್ರೆ ಸ್ತ್ರೀ ರೂಪದ ದೇವತೆ ಇರತಕ್ಕಂಥದ್ದು ಪ್ರತ್ಯಂಗಿರ ದೇವಿ. ಅದು ನೋಡಿ, ಸಿಂಹ ಮುಖಿ ಅಂತ ಹೇಳಿ ನಾವು ಹೇಳ್ತೀವಿ. ಸಿಂಹದಂತೆಯೇ ಪ್ರತ್ಯಂಗಿರ ದೇವಿಯ ಮುಖ ಇರತಕ್ಕಂಥದ್ದು ಅಂದ್ರೆ ಉಗ್ರ ಸ್ವರೂಪ ಅಂತೇಳಿ. ಈ ಮಾಟ ಮಂತ್ರವನ್ನ ಮಾಡಿದ್ರೆ ಅಥವಾ ಯಾವುದೇ ಆಭಿಚಾರಿಕ ವಾಮಾಚಾರ ಪ್ರಯೋಗಗಳೆಲ್ಲ ಆಗಿದ್ದಾಗ ಅದನ್ನ ನಾವು ಪ್ರತಿರೋಧಿಸುವುದಕ್ಕೆ, ಅದರ ಕೆಟ್ಟ ಪರಿಣಾಮ ನಮ್ಮ ಮೇಲೆ ಆಗದೇ ಇರುವುದಕ್ಕೆ, ಅಥವಾ ಹಿತಶತ್ರುಗಳಿಂದ ತೊಂದರೆ ಆಗ್ತಾ ಇದ್ರೆ ಅದನ್ನ ನಿಗ್ರಹ ಮಾಡುವುದಕ್ಕೆ ಪ್ರತ್ಯಂಗಿರ ದೇವಿಯ ಆರಾಧನೆ, ಹೋಮ ಇವುಗಳನ್ನ ಮಾಡಿದಾಗ ನಾವು ನಿರ್ದಿಷ್ಟವಾದಂತ ಇಷ್ಟು ದಿವಸ ಅನ್ನತಕ್ಕಂಥದ್ದು ನಾವು ಬ್ರಹ್ಮಚರ್ಯ ಪಾಲನೆ ಇರಬಹುದು, ಮಾಂಸಾಹಾರ ತ್ಯಜಿಸ್ತಕ್ಕಂಥದ್ದು ಇರಬಹುದು, ಇಂತಹ ಹಲವು ರೀತಿಯಾದಂತಹ ನಿಯಮಗಳನ್ನ, ಆಚಾರ ವಿಚಾರಗಳನ್ನ ಪಾಲಿಸಿದಾಗ ಮಾತ್ರ ಅದು ಫಲವನ್ನು ಕೊಡುವುದಕ್ಕೆ ಸಾಧ್ಯ. ಆ ಮೂಲಕ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಪಾಲಿಸಿದಾಗ ಅದು ಶೀಘ್ರದಲ್ಲಿ ಫಲವನ್ನು ಕೊಟ್ಟು ನಾವೇನು ಅಂದುಕೊಂಡಿರ್ತೀವೋ ಪ್ರತ್ಯಂಗಿರ ದೇವಿಯ ಪೂಜೆಯಿಂದ ಏನಾಗಬೇಕು ಅಂತ ಅದು ಶೀಘ್ರದಲ್ಲಿ ಫಲಿಸಿಯೇ ಫಲಿಸುತ್ತೆ.
ಓಕೆ, ಥ್ಯಾಂಕ್ ಯು ಗುರುಗಳೇ, ನಮ್ಮೊಂದಿಗೆ ಇಷ್ಟೊತ್ತರೆಗೂ ಮಾತಾಡಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ. ನೋಡಿ, ಡಿ ಕೆ ಶಿವಕುಮಾರ್ ರಾಜಕೀಯದ ಪಡಸಾಲೆಯಲ್ಲಿ ನಾನಾ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ಬೇರೆ ಪಕ್ಷದಲ್ಲಿರುವಂಥ ಶತ್ರುಗಳಿಗಿಂತ ಅವರದ್ದೇ ಪಕ್ಷದಲ್ಲಿ ಶತ್ರುಗಳು ಜಾಸ್ತಿ ಜನ ಇದ್ದಾರೆ ಅನ್ನೋ ಚರ್ಚೆಗಳು ರಾಜಕೀಯದಲ್ಲಿ ಆಗ್ತಾ ಇರೋದು. ಯಾವುದೇ ರೀತಿಯಾದಂಥ ಸಂಕಷ್ಟಗಳು ಅವ್ರಿಗೆ ಎದುರಾಗಬಾರ್ದು, ಅವರ ಸುತ್ತಲೂ ಇರುವಂಥ ನೆಗೆಟಿವ್ ಅನ್ನೋದೇನಿದೆ ಅದು ಎಲ್ಲವೂ ಕೂಡ ನಾಶ ಆಗಬೇಕು ಅನ್ನೋ ರೀತಿಯಲ್ಲಿ ಈ ಒಂದು ಹೋಮವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಚರ್ಚೆ ಆಗ್ತದೆ. ಖ್ಯಾತ ಜ್ಯೋತಿಷಿಗಳಾಗಿರುವಂಥ ದೇವದತ್ತ ಶರ್ಮಾ ಗುರುಜಿಗಳು ಸಂಪರ್ಕದಲ್ಲಿದ್ದಾರೆ. ಗುರುಜಿಗಳೇ ನಮಸ್ಕಾರ. ನಮಸ್ತೆ ಗುರುಜಿ, ಈಗ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಈಗ ಈ ಶತ್ರು ಸಂಹಾರ ಅಂತ ಹೇಳ್ತಾರೆ, ಅಥವಾ ಇನ್ನೊಂದು ಅಂತ ಹೇಳ್ತಾರೆ. ಆದರೆ ಇದಕ್ಕೆ ಯಾವ ಕಾರಣಕ್ಕೋಸ್ಕರ ಈ ಒಂದು ಪ್ರತ್ಯಂಗಿರ ಹೋಮವನ್ನು ಮಾಡ್ತಾರೆ ತಿಳಿಸ್ಕೊಳ್ಬೋದಾ ನಮ್ಮ ವೀಕ್ಷಕರಿಗೆ? ಈ ಪ್ರತ್ಯಂಗಿರ ಅನ್ನತಕ್ಕಂಥದ್ದೇ ಸಾಮಾನ್ಯವಾಗಿ ಶತ್ರುನಾಶಕ್ಕೆ, ಯಾವುದೇ ರೂಪದಲ್ಲಿರ್ತಕ್ಕಂತಹ ಶತ್ರುಗಳು, ಅಂದ್ರೆ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಅಥವಾ ಕಾಣಿಸ್ತೆ ಅಗೋಚರವಾಗಿರತಕ್ಕಂತಹ ಶತ್ರುಗಳಿಂದ ಏನಾದರೂ ನಮ್ಮ ಪ್ರಗತಿಗೆ ಅಥವಾ ನಮ್ಮ ಅಭಿವೃದ್ಧಿಗೆ ಅಡೆತಡೆಗಳು ಬರ್ತಾ ಇದ್ರೆ ಅಂತಹ ಸಮಯದಲ್ಲಿ ಶತ್ರು ನಿಗ್ರಹವನ್ನ ಮಾಡುವುದಕ್ಕೆ, ಶತ್ರು ನಾಶವನ್ನ ಮಾಡುವುದಕ್ಕೆ, ಶತ್ರುಗಳಿಂದ ರಕ್ಷಣೆಯನ್ನ ಪಡೆದುಕೊಳ್ಳುವುದಕ್ಕೋಸ್ಕರ ಹಲವು ದೇವತಾ ಉಪಾಸನೆಗಳನ್ನ ಹೇಳಿದ್ದಾರೆ. ಅದರಲ್ಲಿ ಈ ಶಕ್ತಿ ದೇವತೆಯ ಉಪಾಸನೆಯಲ್ಲಿ ಅಗ್ರಗಣ್ಯವಾಗಿರತಕ್ಕಂಥದ್ದು ಶತ್ರುನಾಶಕ್ಕೆ ಪ್ರತ್ಯಂಗಿರ ದೇವಿಯ ಒಂದು ಆರಾಧನೆ ಅಂತ ಹೇಳಿ. ಪ್ರತ್ಯಂಗಿರ ದೇವಿಯ ಒಂದು ಪೂಜೆ ಅಥವಾ ಹೋಮವನ್ನ ಅಥವಾ ಪ್ರತ್ಯಂಗಿರ ದೇವಿಯ ಒಂದು ಉಪಾಸನೆಯನ್ನ ಮಾಡುವುದರಿಂದ ಎಂತಹ ಪ್ರಬಲ ಶತ್ರುಗಳಿದ್ದರೂ ಕೂಡ ಅವರನ್ನ ನಿಗ್ರಹವನ್ನ ಮಾಡಬಹುದು ಅನ್ನತಕ್ಕಂಥದ್ದನ್ನ ತಂತ್ರಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಈ ಉಗ್ರ ಸ್ವರೂಪದಲ್ಲಿ ಪ್ರತ್ಯಂಗಿರ ದೇವಿಯನ್ನ ನಾವು ಆರಾಧಿಸುವುದರಿಂದ, ಅಂದ್ರೆ ಆರಾಧಿಸ್ತಕ್ಕಂಥ ಹೇಗೆ ಪೂಜೆ ಮಾಡಬೇಕಾ ಅಥವಾ ಹೋಮ ಮಾಡಬೇಕಾ, ಹೋಮ ಮಾಡಿದ್ರೆ ಮೆಣಸಿಕಾಯಲ್ಲಿ ಮಾಡಬೇಕಾ, ತುಪ್ಪದಲ್ಲಿ ಮಾಡಬೇಕಾ, ಇಂತಹದ್ದೆಲ್ಲ ಸಂಶಯಗಳು ಬರುತ್ತೆ. ಅದಕ್ಕೆ ನಿರ್ದಿಷ್ಟವಾಗಿ ನಮ್ಮ ಯಾವ್ದು ಕಾಮನೆಗಳು ಅಂತೇಳಿ ಇರುತ್ತೆ. ರಾಜ್ಯಾಧಿಕಾರ ಪ್ರಾಪ್ತಿ ಆಗಬೇಕಾದ್ರೆ ಪ್ರತ್ಯಂಗಿರ ದೇವಿಯನ್ನ ಯಾವ ರೂಪದಲ್ಲಿ ಆರಾಧಿಸಬೇಕು, ಶತ್ರು ನಾಶ ವ್ಯಾಪಾರದ ಕಾರಣ ಆದ್ರೆ ಯಾವುದು, ರಾಜ್ಯಾಧಿಕಾರ ಅಥವಾ ರಾಜಕೀಯ ಕಾರಣಗಳಾದ್ರೆ ಪ್ರತ್ಯಂಗಿರ ದೇವಿಯನ್ನ ಯಾವ ರೀತಿ ಆರಾಧನೆಯನ್ನ ಮಾಡಬೇಕು, ಅಥವಾ ಹಲವು ವಿಧವಾದಂತಹ ಸಮಸ್ಯೆಗಳೇ ಅಂದ್ರೆ ಆಯಾ ಕಾಮನೆಗಳಿಗೆ ಸರಿಯಾಗಿ ಪ್ರತ್ಯಂಗಿರ ದೇವಿಯನ್ನ ನಾವು ಆರಾಧಿಸುವುದರಿಂದ ಶತ್ರುಗಳಿಂದ ನಾವು ರಕ್ಷಣೆಯನ್ನ ಮಾಡಬಹುದು, ಪಡೆದುಕೊಳ್ಳಬಹುದು, ಜೊತೆಯಲ್ಲಿ ಶತ್ರು ನಿಗ್ರಹವನ್ನು ಕೂಡ ಮಾಡುವುದಕ್ಕೆ ಸಾಧ್ಯ. ಅದರಿಂದ ಈ ಪ್ರತ್ಯಂಗಿರ ದೇವಿಯ ಒಂದು ಉಪಾಸನೆ ಅನ್ನತಕ್ಕಂಥದ್ದು ಶೀಘ್ರದಲ್ಲಿ ಫಲವನ್ನು ಕೊಡುತ್ತೆ ಅಂತ ಹೇಳಿ ಅನೇಕ ಪ್ರತಿಷ್ಠಿತ ವ್ಯಕ್ತಿಗಳೆಲ್ಲರೂ ಕೂಡ ಈ ಆಧುನಿಕ ಯುಗದಲ್ಲಿಯೂ ಕೂಡ ಪ್ರತ್ಯಂಗಿರ ದೇವಿಯ ಆರಾಧನೆಯನ್ನ ಮಾಡಿ ಫಲವನ್ನ ಪಡೆದುಕೊಳ್ತಾ ಇರತಕ್ಕಂಥದ್ದನ್ನ ನಾವು ನೋಡಬಹುದು. ಓಕೆ ಗುರುಜಿ, ಈಗ ಇದಕ್ಕೆ ಒಂದಷ್ಟು ವ್ರತ ಮಾಡಬೇಕು, ಒಂದಷ್ಟು ಮಡಿ ಮೈಲ್ಗೆ ಅಂತ ಇರಬೇಕು, ಈ ಥರದ್ದೇನಾದರೂ ಇಲ್ಲಿ ಪಾಲನೆ ಮಾಡಬೇಕಾ? ಯಾವುದೇ ಒಂದು ನಿರ್ದಿಷ್ಟವಾದಂತಹ ಪೂಜೆಯನ್ನ ಮಾಡಬೇಕಾದ್ರೆ ಅದಕ್ಕೆ ನಿಯಮಗಳು ಇರುತ್ತೆ. ಆ ನಿಯಮಗಳನ್ನ ನಾವು ಆಚಾರ ವಿಚಾರದ ರೂಪದಲ್ಲಿ ಪಾಲಿಸಿದ ಮಾತ್ರ ಅದು ಫಲವನ್ನು ಕೊಡುವುದಕ್ಕೆ ಸಾಧ್ಯ. ಯಾಕೆಂದ್ರೆ ನಮಗೆ ಅದ್ರ ಫಲ ಬೇಕು ಅಂದ್ರೆ ನಾವು ಅದಕ್ಕೆ ಸರಿಯಾಗಿ ನಡೆದುಕೊಳ್ಳಬೇಕಾಗುತ್ತೆ. ನಾವು ಉಗ್ರ ಸ್ವರೂಪದಲ್ಲಿ ಆರಾಧನೆಯನ್ನ ಮಾಡಿದರೆ ಅದಕ್ಕೆ ಸರಿಯಾಗಿ ಅಂದ್ರೆ ಕಟ್ಟುನಿಟ್ಟಿನಲ್ಲಿ ನಾವು ಇರಬೇಕಾಗುತ್ತೆ. ಅದಕ್ಕೆ ನಿರ್ದಿಷ್ಟವಾದ ದಿವಸಗಳ 48 ದಿವಸ ಒಂದು ಮಂಡಲ ಇರ್ಬೋದು, 12 ದಿವಸ ಇರ್ಬೋದು, 9 ದಿವಸ ಇರ್ಬೋದು, ಒಂದು ವಾರ ಇರ್ಬೋದು. ಹೀಗೆ ನಿರ್ದಿಷ್ಟ ಒಂದೊಂದು ದೇವಿ ಆರಾಧನೆಗೆ ಒಂದೊಂದು ರೂಪವಾದ, ಕೆಲವೊಂದು ದೇವಿ ಆರಾಧನೆಯಲ್ಲಿ ಮಾಂಸಾಹಾರವನ್ನ ತ್ಯಜಿಸಬೇಕಾಗುತ್ತೆ, ಮದ್ಯಪಾನವನ್ನ ಮಾಡಬಾರದು, ಅದು ಬ್ರಹ್ಮಚರ್ಯವನ್ನ ಆಚರಿಸಬೇಕಾಗುತ್ತೆ, ಭೂಮಿ ಶಯನ ಅಂದ್ರೆ ಭೂಮಿಯಲ್ಲೇ ಮಲಗಬೇಕಾಗುತ್ತೆ, ಅಂದ್ರೆ ಹಾಸಿಗೆ ಮೇಲೆ ಮಲಗಬಾರದು. ಹೀಗೆ ನಿರ್ದಿಷ್ಟವಾದಂತಹ ನಿಯಮಗಳನ್ನ ನಾವು ಪಾಲನೆಯನ್ನ ಮಾಡಬೇಕು. ಈ ಪ್ರತ್ಯಂಗರ ದೇವಿಯ ಒಂದು ಉಪಾಸನೆ ಅಂತಾನೆ ನಾವು ತೆಗೆದುಕೊಂಡಾಗ ಇದು ನರಸಿಂಹ ರೂಪ. ನರಸಿಂಹ ಹೇಗೆ ಪುರುಷ ರೂಪವೋ ಅದೇ ರೀತಿ ನಾರಸಿಂಹಿ ಅಂದ್ರೆ ಸ್ತ್ರೀ ರೂಪದ ದೇವತೆ ಇರತಕ್ಕಂಥದ್ದು ಪ್ರತ್ಯಂಗಿರ ದೇವಿ. ಅದು ನೋಡಿ, ಸಿಂಹ ಮುಖಿ ಅಂತ ಹೇಳಿ ನಾವು ಹೇಳ್ತೀವಿ. ಸಿಂಹದಂತೆಯೇ ಪ್ರತ್ಯಂಗಿರ ದೇವಿಯ ಮುಖ ಇರತಕ್ಕಂಥದ್ದು ಅಂದ್ರೆ ಉಗ್ರ ಸ್ವರೂಪ ಅಂತೇಳಿ. ಈ ಮಾಟ ಮಂತ್ರವನ್ನ ಮಾಡಿದ್ರೆ ಅಥವಾ ಯಾವುದೇ ಆಭಿಚಾರಿಕ ವಾಮಾಚಾರ ಪ್ರಯೋಗಗಳೆಲ್ಲ ಆಗಿದ್ದಾಗ ಅದನ್ನ ನಾವು ಪ್ರತಿರೋಧಿಸುವುದಕ್ಕೆ, ಅದರ ಕೆಟ್ಟ ಪರಿಣಾಮ ನಮ್ಮ ಮೇಲೆ ಆಗದೇ ಇರುವುದಕ್ಕೆ, ಅಥವಾ ಹಿತಶತ್ರುಗಳಿಂದ ತೊಂದರೆ ಆಗ್ತಾ ಇದ್ರೆ ಅದನ್ನ ನಿಗ್ರಹ ಮಾಡುವುದಕ್ಕೆ ಪ್ರತ್ಯಂಗಿರ ದೇವಿಯ ಆರಾಧನೆ, ಹೋಮ ಇವುಗಳನ್ನ ಮಾಡಿದಾಗ ನಾವು ನಿರ್ದಿಷ್ಟವಾದಂತ ಇಷ್ಟು ದಿವಸ ಅನ್ನತಕ್ಕಂಥದ್ದು ನಾವು ಬ್ರಹ್ಮಚರ್ಯ ಪಾಲನೆ ಇರಬಹುದು, ಮಾಂಸಾಹಾರ ತ್ಯಜಿಸ್ತಕ್ಕಂಥದ್ದು ಇರಬಹುದು, ಇಂತಹ ಹಲವು ರೀತಿಯಾದಂತಹ ನಿಯಮಗಳನ್ನ, ಆಚಾರ ವಿಚಾರಗಳನ್ನ ಪಾಲಿಸಿದಾಗ ಮಾತ್ರ ಅದು ಫಲವನ್ನು ಕೊಡುವುದಕ್ಕೆ ಸಾಧ್ಯ. ಆ ಮೂಲಕ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಪಾಲಿಸಿದಾಗ
ಅದು ಶೀಘ್ರದಲ್ಲಿ ಫಲವನ್ನು ಕೊಟ್ಟು ನಾವೇನು ಅಂದುಕೊಂಡಿರ್ತೀವೋ ಪ್ರತ್ಯಂಗಿರಾ ದೇವಿಯ ಪೂಜೆಯಿಂದ ಏನಾಗಬೇಕು ಅಂತ ಅದು ಶೀಘ್ರದಲ್ಲಿ ಫಲಿಸಿಯೇ ಫಲಿಸುತ್ತೆ. ಓಕೆ, ಥ್ಯಾಂಕ್ ಯು ಗುರುಗಳೇ, ನಮ್ಮೊಂದಿಗೆ ಇಷ್ಟೊತ್ತರೆಗೂ ಮಾತಾಡಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ. ನೋಡಿ, ಡಿ ಕೆ